ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನೋಡಿ ನಾವು ಅಡಿಕೆ ಬಗ್ಗೆ ತೋರಿಸ್ತೀನಿ. ಇದು ನಾವು ಮಳೆ ಬಂದಿತ್ತು, ಹಾಗಾಗಿ ಸ್ವಲ್ಪ ಅಡಿಕೆ ಕಪ್ಪಾಗಿದೆ. ಇದು ಜಬ್ಬು ಅಂತ ಮಿಷನಲ್ಲಿ ಹಾಕಿದ್ದು ಬಂದಿರೋದು. ಈ ಥರ ಗೋಟ್ ಇದ್ದಿದ್ದು ಈ ರೀತಿ ಬರುತ್ತೆ. ಅದನ್ನು ನಾವು ಸ್ವಲ್ಪ ಬಿಸಿಲಲ್ಲಿ ಡ್ರೈ ಮಾಡಿಬಿಟ್ಟು ಮತ್ತೆ ಮಿಷನ್ಗೆ ಹಾಕ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಅದರಲ್ಲಿ ಉಂಡೆಗಳು ಇರುತ್ತೆ, ಅದನ್ನು ರಾಶಿ ಹಿಡಿಗೆ ಉಪಯೋಗಿಸ್ಕೋಬೋದು. ಹಾಗೆ ಇನ್ನು ಉಳಿದಿದ್ದನ್ನು ಗೊರುಬ್ಲಿಗೆ ಉಪಯೋಗಿಸ್ಕೋಬೋದು. ನೋಡಿ ನಾನಿವಾಗ ತೋರಿಸ್ತೀನಿ. ಈ ಥರ ಆಗಿರುತ್ತೆ. ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿ ಈ ಥರ ಆರಿಸ್ಬಿಟ್ಟು ಇದನ್ನು ಒಂದು ಸತಿ ನೀರಲ್ಲಿ ವಾಶ್ ಮಾಡಿ ಬೇಯಕ್ಕೆ ಹಾಕ್ತೀವಿ. ಇದನ್ನು ಹಾಕೋದಕ್ಕೆ ಒಂದು ಮಿಷನ್ ಇದೆ, ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನಾವು ಇದನ್ನು ಈ ಸತಿ ಹೊಸದಾಗಿ ತೊಗೊಂಡಿದ್ದೀವಿ. ನಮ್ಮ ಮನೇಲಿ ಉದುರು ಮಿಷನ್ನು ಮತ್ತು ಅಡಿಕೆ ಹಾಕುವ ಮಿಷನ್ ಎರಡಿತ್ತು. ಇದು ಗೋಟ್ ಮಿಷನ್ ಅಂತ ಹೇಳಿ ಇದು ಇರಲಿಲ್ಲ. ಈ ಸರಿ ಇದು ಹೊಸದಾಗಿ ತೊಗೊಂಡಿದ್ದೀವಿ. ನಮ್ಮ ಮನೆಯವರು ನೋಡಿ ಮಿಷನ್ಗೆ ಹಾಕ್ತಾ ಇದ್ದಾರೆ. ನಿಮಗೆ ಯಾರಿಗಾದರೂ ಬೇಕಾದರೆ ನನಗೆ ಒಂದು ಮೆಸೇಜ್ ಹಾಕಿ, ಇದು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಅಂತ ಏನು ರೈಟೆಲ್ಲ ಏನು ಕಾಸ್ಟ್ಲಿ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ತೊಗೋಬಹುದು, ಉಪಯುಕ್ತ ಮಾಡ್ಕೋಬೋದು. ಏಕೆಂದರೆ ಇವಾಗ ನಮಗೆ ಜನ ಸಿಗಲ್ಲ. ಇದನ್ನು ನಾವು ಮನೆಯಲ್ಲೇ ಸಹ ಮಾಡ್ಕೋಬೋದು. ಆವಾಗ ಎಲ್ಲ ಜಬ್ಬು ಸುಲಿಯೋಕ್ಕೆ ನಾವು ಕೊಡ್ತಾ ಇದ್ವಿ, ಕೆ ಜಿಗೆ 12 ರೂಪಾಯಿ, ಇವಾಗ ಈ ಸತಿ 15 ರೂಪಾಯಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಬೇಡ, ನಾವು ಒಂದು ಮಿಷನ್ ಮಾಡ್ಕೊಳ್ಳೋಣ ಅಂತ ಮಿಷನ್ ಮಾಡ್ಕೊಂಡ್ವಿ. ನಮಗೆ ಉಪಯೋಗವಾಗಿದೆ. ಹಾಗೆಯೇ ನೀವು ಯಾರಾದರೂ ಅಡಿಕೆ ತೋಟ ಇದ್ದವರು ಇದೇ ರೀತಿ ಮಿಷನ್ಗಳನ್ನು ಇಟ್ಟು ಅಡಿಕೆ ಬೇಯಿಸುವ ವ್ಯವಸ್ಥೆ ಮಾಡ್ತಾ ಇದ್ದರೆ ಈ ಥರ ಒಂದು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ನಮಗಂತೂ ಅನುಕೂಲವಾಗಿದೆ. ಹಾಗೆಯೇ ನಾವು ಇದನ್ನು ಎಲ್ಲ ರೆಡಿ ಮಾಡ್ತೀವಿ. ನಾವು ಯಾವುದೇ ರೀತಿಯ ಜನನ ಕರ್ಕೊಳ್ಳಲ್ಲ, ಯಾಕೆಂದರೆ ಇಲ್ಲಿ ಜನ ಎಲ್ಲರೂ ಅಡಿಕೆ ತೋಟ ಇರೋದ್ರಿಂದ ಜನ ನಮಗೆ ಸಿಗೋದು ತುಂಬ ಕಷ್ಟ. ನೋಡಿ ಈ ಟೈಪಲ್ಲಿ ಬಂದಿದೆ. ನೋಡಿ ಇದರಲ್ಲಿ ನಾವೀಗ ಏನು ಮಾಡ್ತೀವಿ ಅಂದರೆ ಈ ಜಬ್ಬು ಥರ ಇರೋದನ್ನೆಲ್ಲ ಬೇರೆ ಮತ್ತು ಒಳ್ಳೊಳ್ಳೆದನ್ನೇ ಒಂದು ಕಡೆ ಹಾಕಿಟ್ಕೊಳ್ತೀವಿ. ಮತ್ತು ಅದನ್ನು ಸೆಕೆಂಡ್ ಟೈಮ್ ಮತ್ತೆ ಹಾಕ್ಬೋದು. ಈಸಿ ಅನ್ನಿಸ್ತು ನಮಗೆ. ಬಿಸಿಲಲ್ಲಿ ಒಂದು ನೋಡಿ ಈ ಟೈಪು ಕ್ಲೀನಾಗಿ ಬರುತ್ತೆ. ಅದನ್ನು ನಾವು ಸಪ್ರೇಟಾಗಿ ಇಟ್ಕೊಳ್ತೀವಿ. ಸ್ವಲ್ಪ ಸ್ವಲ್ಪ ಜಬ್ಬು ಲಾಸ್ಟಿಗೆ ಸ್ವಲ್ಪ ಜಬ್ಬು ಬಂದಿರೋದು ಉಳಿದಿರುತ್ತೆ, ಅದನ್ನು ನಾವು ಗೊರುಬ್ಲಿಗೆ ಉಪಯೋಗಿಸ್ಕೊಳ್ತೀವಿ ಅಡಿಕೆ ಆರಿಸುವಾಗ. ಆವಾಗ ಒಂದು ವಿಡಿಯೋ ಮಾಡಿ ತೋರಿಸ್ತೀರಿ. ಇವಾಗ ಸ್ವಲ್ಪ ಮಳೆ ಬರೋದ್ರಿಂದ ನಮಗೆ ನೋಡಿ ಈ ಥರ ಹಾಕಿಟ್ಟಿದ್ದೆಲ್ಲ ಸ್ವಲ್ಪ ಕಪ್ಪಾಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ಡ್ರೈ ಮಾಡ್ಕೊಂಡ್ವಿ. ಹಾಗೆಯೇ ನೋಡಿ ಇವಾಗ ಇದು ನೆನ್ನೆ ಹಾಕಿದ್ದು, ಇದು ತುಂಬ ಚೆನ್ನಾಗಿದೆ. ಇದನ್ನು ಡೈರೆಕ್ಟಾಗಿ ನಾವು ಮಿಷನಿಗೆ ಹಾಕ್ತೀವಿ, ಚೆನ್ನಾಗಿ ಬರ್ತಾಯಿದೆ. ನೋಡಿ ಈ ಮಿಷನ್ ಅಂತೂ ತುಂಬ ಚೆನ್ನಾಗಿದೆ. ಯಾರಾದರೂ ಬೇಕಾದರೆ ತೊಗೊಳ್ಳಿ. ಇಲ್ಲಿ ಕೊಪ್ಪದಲ್ಲಿ ನವೀನ್ ಅಂತ ಇದ್ದಾರೆ, ಅವ್ರ ಹತ್ರ ನಾವು ತೊಗೊಂಡಿದ್ದು. ನಿಮ್ಗೆ ಯಾರಾದರೂ ಬೇಕಾದರೆ ಹೋಗಿ ತೊಗೊಳ್ಳಿ, ನನಗೆ ಮೆಸೇಜ್ ಮಾಡಿ, ಎಲ್ಲಿ ಅಡ್ರೆಸ್ ಅಂತ ಹೇಳ್ತೀನಿ. ಮತ್ತು ಇದರಲ್ಲಿ ನಾವು ಬ್ಲೇಡಿನ ತೊಗೊಂಡಿರೋದು. ಇದರಲ್ಲಿ ಮತ್ತು ಇನ್ನೊಂದು ಟೈಪ್ ಬರುತ್ತಂತೆ ಕಲ್ಲಿಂದು, ಅದರಲ್ಲಿ ಸ್ವಲ್ಪ ಎಲ್ಲ ಕೆತ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಏನಂದರೆ ಅದರಲ್ಲಿ ಪುಡಿ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲೂ ಪುಡಿ ಬರುತ್ತೆ, ಹೆಚ್ಚಾಗಿ ಬರಲ್ಲ. ಸಾಕು, ನಮ್ಮ ಅನುಕೂಲಕ್ಕೆ ಚೆನ್ನಾಗಿದೆ ಅಂತ ನಮಗೆ ಖುಷಿ ಆಯಿತು. ಏಕೆಂದರೆ ಈಗ ನಮಗೆ ಇಲ್ಲಿ ಚೇಣಿ ಎಲ್ಲ ಮಾಡ್ತಾ ಇರ್ತಾರೆ, ಹಾಗಾಗಿ ಜನಗಳೆಲ್ಲ ಅಲ್ಲೂ ಹೋಗ್ತಾರೆ. ನಾವು ಕರೆದಾಗ ನಮಗೆ ಆ ದಿನಕ್ಕೆ ತಕ್ಷಣಕ್ಕೆ ಸಿಗಲ್ಲ, ಯಾವತ್ತೋ ಒಂದು ದಿನ ಬರ್ತಾರೆ. ಅದು ನಮಗೆ ಅಡಿಕೆ ಬೇಯಕ್ಕೆ ಹಾಕೋದ್ರಿಂದ ಅಂಡೆಗೆ ಫುಲ್ ಆಗಲಿಲ್ಲ ಅಂದರೆ ನಮಗೆ ಬೇಯಿಸೋದಕ್ಕೆ ಕಷ್ಟ ಆಗುತ್ತೆ. ಇದಾದರೆ ನಮ್ಮ ಅನುಕೂಲಕ್ಕೆ ಯಾವಾಗ ನಾವು ಅಂಡೆಗೆ ಅಡಿಕೆ ಬೇಕೋ ಆಗಾಗ ನಾವು ಮಾಡಿ ಇಟ್ಕೋಬೋದು. ಇದರಿಂದ ಏನು ಜನ ಬೇಕು ಅಂತಿಲ್ಲ, ನಾವು ಮನೆಯಲ್ಲೇ ಸೇರಿ ಮಾಡ್ಕೋಬೋದು. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ಹಾಗೆಯೇ ನೋಡಿ ಅಡಿಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಕೈಯಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಸ್ವಲ್ಪ ಈಸಿಯಾಗಿದೆ, ಖುಷಿ ಆಯಿತು. ಈ ಸರಿ ಈ ಮಿಷನ್ ತೊಗೊಂಡಿದ್ದ. ಮೊದಲು ನಮಗೆ ಈ ಮಿಷನ್ ಇಲ್ದಿರೋ ಕಾರಣ ನಾವು ಇಲ್ಲಿ ಪಕ್ಕದ ಮನೆಯಲ್ಲಿ ಕೆ ಜಿಗೆ 10 ರೂಪಾಯಿದಂಗೆ ಕೊಟ್ಬಿಟ್ಟು ಮಿಷನಿಗೆ ಹಾಕ್ಸ್ಕೊಬಂದಿದ್ವಿ ಗೋಟೆಲ್ಲ. ಏಕೆಂದರೆ ನಾವು ಅವಾಗ ಕರೆಂಟ್ ಇದ್ದಾಗ ಅವ್ರ ಮನೆ ಹತ್ರ ಹೋಗಬೇಕಿತ್ತು. ಮತ್ತು ಅವ್ರ ಮನೆಯಲ್ಲಿ ಬೇರೆ ಏನಾದರೂ ಹಾಕೋಕ್ಕೆ ಬಂದಿದ್ದರೆ ನಮಗೆ ಆ ಟೈಮಿಗೆ ಕರೆಕ್ಟಾಗಿ ಹಾಕಿ ಕೊಡ್ತಿರಲಿಲ್ಲ. ಅದರಿಂದನೂ ನಮಗೆ ಸ್ವಲ್ಪ ತೊಂದರೆ ಅಂತ ಅನ್ನಿಸ್ತಿತ್ತು. ನೋಡಿ ನಮ್ಮ ಮಗಳು ಸೈಕಲ್ ಅಲ್ಲೇ ನಿಲ್ಲಿಸಿದ್ದಾಳೆ. ಈಗ ಸ್ಕೂಲ್ಗೆ ಹೋಗೋದ್ರಿಂದ ಅವಳಿಗೆ ಸೈಕಲ್ ಹೊಡಿಯೋಕ್ಕೂ ಟೈಮ್ ಇಲ್ಲ. ಹಾಗಾಗಿ
ನಾವು ಆ ಕಡೆ ಹಿಂದೆಗಡೆ ಚೀಲದಲ್ಲಿರುವುದು ಸಿಪ್ಪೆ, ಹೋದೋಷದ ಸಿಪ್ಪೆನ ನಾವು ಒಣಗಿಸಿಟ್ಕೊಂಡಿದ್ದೀವಿ. ಅದನ್ನು ಅಡಿಕೆ ಬೇಯುವಾಗ ಒಲೆಗೆ ಹಾಕೋಕ್ಕೆ ಅಂತ ಹೇಳಿ. ಅಡಿಕೆ ಅದರಿಂದ ಬೇಗ ಬೇಯುತ್ತೆ. ಇದು ನಮ್ಮ ಭಾವ, ಅವರು ನೋಡಿ ಅಡಿಕೆನ ಅಲ್ಲೇ ಇದು ಮಾಡ್ತಾರೆ. ನಾವು ಮನೆಯವರೇ ಮಾಡ್ಕೊಬಿಡ್ತೀವಿ. ಅಡಿಕೆ ಕೊನೆ ಇದ್ದಾಗ ಮಾತ್ರ ಜನ ಕರ್ಕೊಳ್ತೀವಿ. ಓಕೆ ಬಾಬಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.